ಸೊ ಹಾಯ್ ಫ್ರೆಂಡ್ಸ್, ಇವತ್ತು ಪಪ್ಪನ ಬರ್ಡೇ. ಸೊ ನಾನು ಪಪ್ಪಂಗೆ ಬರ್ಡೇ ಅಂತ ನಾವು ಸರ್ಪ್ರೈಸ್ ಕೊಡೋಣ ಅಂತ ಪ್ಲ್ಯಾನ್ ಹಾಕಿದ್ದು ನಾನು ಮಮ್ಮಿ. ಆದರೆ ಪಪ್ಪಂಗೆ ಗೊತ್ತಿಲ್ಲ. ಅವರು ಬೆಳಗ್ಗೆಯಿಂದ ಫೀಲ್ ಮಾಡ್ಕೊತಾಯಿದ್ರು, ಅಯ್ಯೋ ಹೊಸ ಬಟ್ಟೆ ತಗೊಳ್ಳಿಲ್ಲ, ಹಾಕ್ಕೋಬೇಕಿತ್ತು ಅಂತ. ಬಟ್ ನಮ್ಮ ಮುಂದೆ ತೋರಿಸ್ಕೊಳ್ಳಲ್ಲ. ಬಟ್ ಅಮ್ಮ ನೆನ್ನೆ ಪ್ಲ್ಯಾನ್ ಮಾಡಿದರು, ಅಪ್ಪಂಗೆ ಹೊಸ ಬಟ್ಟೆ ತೊಗೊಂಡಿದ್ರು ಆಲ್ರೆಡಿ. ಸೊ ಕೇಕ್ ಅಂತ ಕೇಸರಿ ಬಾತ್ ಮಾಡಿದ್ದಾರೆ ಪಪ್ಪಂಗೋಸ್ಕರ. ಅದನ್ನೇ ಕೇಕ್ ಥರ ಮಾಡಿ ಡಿಸೈನ್ ಎಲ್ಲ ಮಾಡಿದ್ದಾರೆ. ಸೊ ಪಪ್ಪ ಆಚೆ ಹೋಗಲಿ ಅಂತ ವೆಯ್ಟ್ ಮಾಡಿ ಅಮ್ಮ ಹೋಗಿ ಕೇಕ್ ಥರ ಇರೋ ಕೇಸರಿ ಬಾತ್ನ ತೊಗೊಂಡು ಬಂದರು. ಸೊ ಪಪ್ಪ ಈಗ ಆಚೆ ಹೊಂಟೋಗಿದ್ದಾರೆ. ಸೊ ಕರ್ಕೊಬರೋಕ್ಕೆ ಅಮ್ಮ ಹೋಗ್ತವ್ರೆ, ನಾನು ಹೋಗ್ತಾಯಿದ್ದೀನಿ. ಅಮ್ಮ ಕರೆದಷ್ಟಕ್ಕೆ ಪಪ್ಪ ಏನು ಇವಳು ಹಿಂಗೆ ಕರಿತವಳಲ್ಲ ಅಂತ ಅಂದ್ಕೊಂಡು ಆಶ್ಚರ್ಯದಿಂದ ಖುಷಿಯಿಂದ ಬಂದ್ಬಿಟ್ಟು ಸಾಂಗ್ ಎಲ್ಲ ಹಾಡ್ಕೊಬಂದರು. ಆಮೇಲೆ ಹೋಗ್ತಾ ಪಪ್ಪಂಗೆ ಕೇಸರಿ ಬಾತ್ ತಿನ್ನಿಸ್ಬೇಕು ಅಂತ ಕರ್ಕೊಂಡು ಬರ್ತಾಯಿದ್ದೀನಿ ಅಂತ ಅಮ್ಮ ಅಂದರು. ನೋಡಿ ಆ ಕೇಸರಿ ಬಾತ್ನ ನೋಡಿ ಪಪ್ಪ ತುಂಬ ಖುಷಿಪಟ್ಟರು. ಆಮೇಲೆ ಅಮ್ಮ ಬಟ್ಟೆ ತರಕ್ಕೆ ರೂಮ್ ಒಳಗಡೆ ಹೋಗ್ತಾರೆ. ಪಪ್ಪು ನಿಜ ಸರ್ಪ್ರೈಸ್ ಆಗುತ್ತೆ ಅಂತ G7 ಶಾಪಿಂಗ್ ಮಾಡಿ ಪಪ್ಪಂಗೋಸ್ಕರ ವೈಟ್ ಶರ್ಟ್ ಮತ್ತು ಪ್ಯಾಂಟ್ ತೊಗೊಂಡು ಬಂದಿದ್ದಾರೆ. ಪಪ್ಪ ನೋಡಿ ಫುಲ್ ಖುಷಿ ಅಂದರೆ ಖುಷಿ ಆಗಿಬಿಟ್ರು. ಸೊ ಇವಾಗ ಪಪ್ಪನಿಗೆ ಡ್ರೆಸ್ ಚೇಂಜ್ ಮಾಡ್ಕೊಬರಕ್ಕೆ ಹೇಳಿದ್ದೀವಿ. ಪಪ್ಪ ಸೊ ಇದು ನೋಡಿ ಹೊಸ ಡ್ರೆಸ್ ಅಂದರೆ ಹೊಸ ಶರ್ಟ್. ಪಪ್ಪಂಗೆ ವೈಟ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ಪ್ಯೂರ್ ವೈಟ್ ಇರಬೇಕು. ಸೊ ಕಾಟನ್ನೇ ಆಗಿರಬೇಕು ಪಪ್ಪಂಗೆ ವೈಟ್ ಶರ್ಟ್ ಅಂದರೆ. ಸೊ ಪಪ್ಪಂಗೆ ಇಷ್ಟ ಅಂತ ತಂದಿದ್ದಾರೆ. ಸೊ ಫೈನಲಿ ರೆಡಿ. ಸೊ ಫೈನಲಿ ಬರ್ಡೇ ಬಾಯ್ ರೆಡಿ ಆಗಿದ್ದಾರೆ. ಪಾಪ ಇಷ್ಟ ತನಕ ಬೇಜಾರು ಮಾಡ್ಕೊಂಡಿದ್ರು. ಥ್ಯಾಂಕ್ ಯು. ನನ್ನ ಬರ್ತಡೆಗೆ ಬಟ್ಟೆ ತಂದು ಕೊಟ್ಟಂತ ನನ್ನ ಮಗಳು ಮತ್ತೆ ನನ್ನ ಹೆಂಡತಿ ಶ್ರೀಮತಿ ಆದಂತ ಕೆ ಸುನೀತಾ ಅವರಿಗೆ ಧನ್ಯವಾದಗಳು. ಹೆಂಡತಿ ಗಂಡ ಬೈಲಿಲ್ಲ. ಉಫ್ ಅನ್ಬೇಕು ಫಸ್ಟು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪಪ್ಪ, ಹ್ಯಾಪಿ ಬರ್ಡೇ ಟು ಯು. ಹೆಂಗಾಯ್ತು ಟ್ರೀಟ್?